ಇನ್ನು ಆ ಸರ್ಕಾರ ಈ ಸರ್ಕಾರ ಅಂತಲ್ಲ, ಯಾವುದೇ ಪಕ್ಷಗಳು ಸರ್ಕಾರ ರಚನೆ ಮಾಡಿದ್ರು ಕೂಡ ಪರಪ್ಪನ ಆಗ್ರಹದ ವಿಚಾರವಾಗಿ ಇದೇ ಗೋಳು. ಈಗ ಸಹಜವಾಗಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಈ ರೀತಿಯಾದಂತಹ ಐಷಾರಾಮಿ ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಾ ಇದೆ. ಅದು ಕೂಡ ಉಗ್ರರ ಕೈಯಲ್ಲೆಲ್ಲ ಮೊಬೈಲ್ ನೋಡ್ತಾ ಇದ್ದ ಹಾಗೆ ಬಿಜೆಪಿ ಕೂಡ ಕೆರಳಿ ಕೆಂಡವಾಗಿದೆ. ಇದನ್ನೇ ಒಂದು ಅಸ್ತ್ರ ಮಾಡ್ಕೊಂಡಿದೆ. ಈ ವಿಚಾರವಾಗಿ ಇವತ್ತು ಕೂಡ ಹೋರಾಟ ನಡೆಸಿದೆ. ನಾಳೆ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸೋದಕ್ಕೆ ಆಯಾ ಜಿಲ್ಲೆಗಳ SP ಕಚೇರಿಗೆ ಮುತ್ತಿಗೆ ಹಾಕುವಂತ ನಿಟ್ಟಿನಲ್ಲೂ ಕೂಡ ಕರೆ ಕೊಡ್ತಾ ಇದೆ. ಹಾಗಾದ್ರೆ ಈ ವಿಚಾರ ರಾಜಕೀಯವಾಗಿ ಹೇಗೆ ಪ್ರಸ್ತಾಪ ಆಗ್ತಾ ಇದೆ, ರಾಜಕೀಯವಾಗಿ ದೆಹಲಿ ಮಟ್ಟದ ತನಕನೂ ಕೂಡ ಈ ವಿಚಾರ ಹೇಗೆ ಸದ್ದು ಮಾಡ್ತಾ ಇದೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಳ್ಳೋಣ. बोले भाई मैं इसको ಕರ್ನಾಟಕದ ಜೈಲುಗಳು ಭಯೋತ್ಪಾದಕರಿಗೆ ಸ್ವರ್ಗ. ರಾಜ್ಯ ಸರ್ಕಾರದ ಕುಮ್ಮಕ್ಕನಿಂದನೇ ಇವತ್ತು ಆಗ್ತಾ ಇರುವಂತದ್ದು ಇದೆಲ್ಲವೂ ಕೂಡ. ರೆಸಾರ್ಟಿಗೆ ಹೋಗ್ಬೇಕಾದ ಅವಶ್ಯಕತೆನೇ ಇಲ್ಲ, ಜೈಲಿಗೆ ಹೋದ್ರೂ ಸಾಕು. ಇದು ಶೇಮ್ಫುಲ್, ಅದು ಒಪ್ಕೊಳ್ಳೇಬೇಕಾಗುತ್ತೆ. ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ರಾಜೀನಾಮೆ ಕೊಡ್ಬೇಕು. ಅವರು ತಿರುಗಿ ನೋಡ್ಕೋಬೇಕಲ್ಲ. ಪರಪ್ಪನ ಅಗ್ರಹಾರ ಜೈಲೊಳಗಿನ ಅಕ್ರಮ ಚಟುವಟಿಕೆ ಜನಸಾಮಾನ್ಯರು ಕ್ಷಮಿಸೋ ವಿಚಾರವಲ್ಲ. ವಿಶ್ವಕ್ಕೆ ಕಂಟಕವಾಗಿ ಕಾಡೋ ಉಗ್ರರ ಕೈಗೆ ಮೊಬೈಲ್ ಸಿಕ್ತಿರೋದು ಎಲ್ಲರೂ ಬೆಚ್ಚಿ ಬೀಳುವಂತದ್ದು, ದೇಶದ ಭದ್ರತೆಯ ವಿಚಾರಕ್ಕೆ ಸವಾಲೊಡ್ಡುವಂತದ್ದು. ಇದನ್ನೇ ಮುಂದಿಟ್ಟುಕೊಂಡು ಕೇಸರಿ ಪಡೆ ಇದೀಗ ರಾಜಕೀಯ ಹೋರಾಟಕ್ಕೆ ಧುಮುಕಿದೆ. ಬಿಜೆಪಿ ನಾಯಕರು ಇವತ್ತು ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಮುತ್ತಿಗೆ ಹಾಕೋ ಪ್ಲಾನ್ ಹಾಕಿಕೊಂಡಿದ್ರು. ವಿಪಕ್ಷ ನಾಯಕ ಅಶೋಕ್, ವಿಜಯೇಂದ್ರ ಸೇರಿ ಘಟಾನುಘಟಿ ನಾಯಕರು ಬೀದಿಗಿಳಿದಿದ್ರು. ರೇಸ್ ಕೋರ್ಸ್ ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಿ ಸಿಎಂ ಹಾಗೂ ಗೃಹ ಸಚಿವರ ರಾಜೀನಾಮೆಗೆ ಆಗ್ರಹಿಸಿದ್ರು. ಹೀಗೆ ಬಿಜೆಪಿ ನಾಯಕರು ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಬೇಕೆಂದು ನಡೆದು ಬರ್ತಿದ್ರು. ಆದರೆ ರೇಸ್ ಕೋರ್ಸ್ನ ಆರಾಧ್ಯ ವೃತ್ತದಲ್ಲಿ ಪೊಲೀಸರು ಬಿಜೆಪಿ ನಾಯಕರನ್ನ ಅನಾಮತ್ತು ಮೇಲೆತ್ತಿಕೊಂಡು ಬಸ್ಗೆ ಹತ್ತಿಸಿದ್ರು. ಹೀಗಾಗಿ ಕೆಲ ಕಾಲ ಇಲ್ಲಿ ಹೈ ಡ್ರಾಮವೇ ಸೃಷ್ಟಿಯಾಯಿತು. ಇನ್ನು ಪ್ರತಿಭಟನೆಯಲ್ಲಿ ಬಿಜೆಪಿ ಮಹಿಳಾ ಕಾರ್ಯಕರ್ತೆಯೊಬ್ಬರನ್ನ ವಶಕ್ಕೆ ಪಡೆಯಲು ಮಹಿಳಾ ಪೊಲೀಸರು ಹರಸಾಹಸವನ್ನೇ ಪಟ್ಟರು. ಬಳಿಕ ಒಂದು ಇಡೀ ಬಿಎಂಟಿಸಿ ಬಸ್ನಲ್ಲಿ ಒಬ್ಬರೇ ಒಬ್ಬ ಮಹಿಳಾ ಕಾರ್ಯಕರ್ತೆಯನ್ನ ಕರೆದೊಯ್ದರು. ಈ ವೇಳೆ ಮಾತನಾಡಿದ ನಾಯಕರು ಸರ್ಕಾರದ ವಿರುದ್ಧ ವಾಗ್ಬಾಣ ಬಿಟ್ಟರು. ಕರ್ನಾಟಕದ ಜೈಲುಗಳು ಭಯೋತ್ಪಾದಕರಿಗೆ ಒಂದು ಸ್ವರ್ಗ. 5 ಸ್ಟಾರ್ ಹೋಟ್ಲ್ಗಳಲ್ಲಿ ಏನು ಫೆಸಿಲಿಟಿ ಸಿಗುತ್ತೋ ಅದಕ್ಕಿಂತ ಹೆಚ್ಚಿನ ಫೆಸಿಲಿಟಿಯನ್ನ ಈ ಜೈಲುಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಭಯೋತ್ಪಾದಕರ ಓಲೈಕೆ ಮಾಡ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರ. ರಾಜ್ಯ ಸರ್ಕಾರದ ಕುಮ್ಮಕ್ಕಿಲ್ಲದೆ ಹೋದ್ರೆ ಈ ರೀತಿ ಘಟನೆಗಳು ಪದೇ ಪದೇ ಮರುಕಳಿಸೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳ್ತಾರೆ, ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ಲ, ಸರ್ಕಾರಕ್ಕೆ ಗೊತ್ತಿದ್ದೇನೆ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಇವತ್ತು ಆಗ್ತಾ ಇರುವಂತದ್ದು ಇದೆಲ್ಲವೂ ಕೂಡ. ಕರ್ನಾಟಕದಲ್ಲಿ ಕ್ರಿಮಿನಲ್ಗಳಿಗೆ, ಟೆರರಿಸ್ಟ್ಗಳಿಗೆ ರಾಜಾಶ್ರಯ ದೊರಕ್ತಾ ಇದೆ. ರೆಸಾರ್ಟಿಗೆ ಹೋಗ್ಬೇಕಾದ ಅವಶ್ಯಕತೆನೇ ಇಲ್ಲ, ಜೈಲಿಗೆ ಹೋದ್ರೂ ಸಾಕು. ನಿಮಗೆ ಗಾಂಜಾ ಬೇಕಾ, ಸಿಗುತ್ತೆ. ಡ್ರಿಂಕ್ಸ್ ಬೇಕಾ, ಸಿಗುತ್ತೆ. ಡ್ರಿಂಕ್ಸ್ ಅಂದ್ರೆ ದಾರು, ಅದು ಸಿಗುತ್ತೆ. ಬ್ಲೂ ಫಿಲ್ಮ್ ನೋಡಬೇಕಾ, ಅದಕ್ಕೂ ವ್ಯವಸ್ಥೆ ಇದೆ. ಇಷ್ಟೇ ಅಲ್ಲ, ಬಿಜೆಪಿ ನಾಯಕರು ಸಿಎಂ ಹಾಗೂ ಗೃಹ ಸಚಿವರ ರಾಜೀನಾಮೆಗೆ ಆಗ್ರಹಿಸಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಪರಮೇಶ್ವರ್ ಬಿಜೆಪಿ ಕಾಲದ ಅಕ್ರಮಗಳ ಬಗ್ಗೆ ಹಿಂಟ್ ಕೊಟ್ರು. ಆದ್ರೆ ಅಶೋಕ್ ಮಾತ್ರ ನಾವು ಉಗ್ರರಿಗೆ ನಿಮ್ಮಂತೆ ಅವಕಾಶ ಕೊಟ್ಟಿಲ್ಲ ಅಂದ್ರು. ಮುಖ್ಯಮಂತ್ರಿಗಳು, ಗೃಹ ಸಚಿವರೇ ಅದ್ರ ಹೊಣೆ ಹೊತ್ಕೋಬೇಕಾಗತ್ತೆ. ಅದಕ್ಕೆ ಆಗ್ರಹಿಸ್ತೇನೆ, ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ರಾಜೀನಾಮೆ ಕೊಡಬೇಕು. ನಿಮಗೆ ಅಧಿಕಾರದಲ್ಲಿ ಇರ್ತಕ್ಕಂಥ ನೈತಿಕತೆ ಇಲ್ಲ. ಅವರು ಹೇಳೋಕ್ ಮುಂಚೆ ಅವ್ರಿಗೂ ಒಂದು ಸ್ವಲ್ಪ ತಿರುಗಿ ನೋಡ್ಕೋಬೇಕಲ್ಲ, ಅವ್ರ ಕಡೆ ಅವರು ತಿರುಗಿ ನೋಡ್ಕೋಬೇಕಲ್ಲ. ಏನು ಹೊಸದಾಗಿ ಓನ್ಲಿ 2 ವರ್ಷದಿಂದ ಆಗಿದೆ ಅಂತ ಹೇಳಿದ್ರೆ ಆಯ್ತಪ್ಪ ಒಪ್ಪೋಣ. ಆದ್ರೆ ಹಿಂದೇನೆ ಆಗಿದೆ ಅಂತೇಳಿ ನಾನು ಸಮರ್ಥನೆ ಮಾಡ್ಕೊಳಕ್ ಹೋಗ್ತಿಲ್ಲ. ಆಗಿರೋದು ನಿಜ ಅಲ್ವಾ? ಟೆರರಿಸ್ಟ್ಗಳಿಗೆ ಈ ತರದ ಅವಕಾಶ ನಮ್ಮ ಸರ್ಕಾರದಲ್ಲಿ ಯಾವತ್ತೂ ನಾವು ಕೊಟ್ಟೇ ಇಲ್ಲ. ನಾವು ಒಂದ್ ಕಡೆ ಬಿಜೆಪಿ ಬಂದಾಗ ಟೆರರಿಸ್ಟ್ಗಳನ್ನೆಲ್ಲ ಹಿಡ್ಕೊಂಬತ್ತೀರಿ, ಈ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಟೆರರಿಸ್ಟ್ಗಳನ್ನೆಲ್ಲ ಬಿಟ್ಟುಗಳು. ಇಷ್ಟು ಮಾತ್ರವಲ್ಲ, ನಾಯಕರ ನಡುವೆ ಸಿಸಿಟಿವಿ ಸಮರವು ಜೋರಾಗಿಯೇ ನಡೀತಿದೆ. ಒಂದಲ್ಲ 100 CCTV ಕ್ಯಾಮೆರಾಗಳು, ಒಂದು ವರ್ಕ್ ಆಗಿಲ್ವಾ, ಏನೋ ಒಂದು ಕೆಟ್ಟೋಗಿದೆ,
10 ಕೆಟ್ಟೋಗಿದೆ, ಓಕೆ. 100 CCTV ಕ್ಯಾಮೆರಾಗಳು ಯಾರು ಆಫ್ ಮಾಡಿದವರು? ಈಗಾಗಲೇ ಅಲ್ಲಿ ಇದಾವೆ CCTVಗಳೆಲ್ಲ ಕಡೆ ಇದಾವೆ. ಆ ಫೀಡ್ ಅನ್ನ ಇಲ್ಲಿಗೆ ತಗೊಂಡು ಬಂದು ಮಾಡಬೇಕು, ಟೆಕ್ನಿಕಲ್ ಅದಕ್ಕೋಸ್ಕರ ಅದು ಮಾಡ್ತೀವಿ. ಮತ್ತೊಂದು ಕಡೆ ಸಚಿವರು ಘಟನೆಯ ತಪ್ಪಿನ ಬಗ್ಗೆ ಒಪ್ಪಿಕೊಳ್ಳುತ್ತಾ ಪುನರಾವರ್ತನೆ ಆಗದಂತೆ ನಿಭಾಯಿಸ್ತೀವಿ ಅಂದ್ರು. ಅಲ್ಲ, ಇದು ಶೇಮ್ಫುಲ್, ಅದು ಒಪ್ಕೊಳ್ಳೇಬೇಕಾಗುತ್ತೆ. ಬಟ್ ಯಾರು ಮಾಡಿದ್ದಾರೆ, ಇದ್ರಾಗ ಯಾರು ಇನ್ವಾಲ್ವ್ ಇದ್ದಾರೆ ಈ ಥರ ವ್ಯವಸ್ಥೆಯಲ್ಲಿ, ಇದನ್ನು ಪ್ರತಿ ಸಲ ಈ ಥರ ಆಗಬಾರ್ದು. ನನಗೆ ಒಂದು ವ್ಯವಸ್ಥೆ ಆಗಲೇಬೇಕು. ಬಿಕಾಸ್ ಎವ್ರಿ ಟೈಮ್ ಈ ಥರ ಬರ್ತಕ್ಕಂಥದ್ದು ಇದು ಯಾವುದೇ ವ್ಯವಸ್ಥೆಗೂ ಸರಿಯಲ್ಲ. ಜೈಲುಗಳ ಮೇಲೆ ರೇಡ್ ಮಾಡ್ತಾರೆ, ಅಲ್ಲಿ ಮೊಬೈಲ್ಗಳು, ಬೇರೆ ಬೇರೆ ಪದಾರ್ಥ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ಸೊ ಈಗ ನಿಯಂತ್ರಣ ಮಾಡ್ತಾರೆ ನಮ್ಮ ಸರ್ಕಾರ. ಅದನ್ನು ಮಾಡಿದ್ರೆ ಸರಿ ಮಾಡ್ತಾರೆ. ಅದು ಹೋಮ್ ಮಿನಿಸ್ಟರ್ ಭಾಳ ಸೀರಿಯಸ್ ಆಗಿ ಸಭೆ ಮಾಡ್ತಾರೆ. ಪರಪ್ಪನ ಅಗ್ರಹಾರ ಜೈಲಿನ ಅವ್ಯವಸ್ಥೆ ರಾಜಕೀಯ ಪಡಸಾಲೆಯಲ್ಲೂ ಸದ್ದು ಮಾಡ್ತಿದೆ. ಬಿಜೆಪಿ ನಾಯಕರು ಸರ್ಕಾರದ ಮೇಲೆ ಮುಗಿದಿದ್ರೆ ಸರ್ಕಾರ ನಾವು ಸರಿಯಾಗಿ ನಿಭಾಯಿಸ್ತೀವಿ ಅನ್ನೋ ವಿಶ್ವಾಸದಲ್ಲಿದೆ. ಅನಿಲ್ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು. ಈ ಎಲ್ಲ ಬೆಳವಣಿಗೆಗಳ ವಿಚಾರವಾಗಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ರು. ಜೈಲಲ್ಲ, ವಿಧಾನಸೌಧದಲ್ಲೇ ಟೆರರಿಸ್ಟ್ಗಳಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಅವರು ಮಾತನಾಡಿದ್ರು. ಮತ್ತೊಂದು ಕಡೆ DK ಶಿವಕುಮಾರ್, ಸಂತೋಷ್ ಲಾಡ್ ಈ ವಿಚಾರವಾಗೆಲ್ಲ ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ, ಬನ್ನಿ ನೋಡೋಣ. ಪರಪ್ಪನ ಅಗ್ರಹಾರದಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ ಬಗ್ಗೆ ಚರ್ಚೆ ಮಾಡ್ತೀರಿ, ವಿಧಾನಸೌಧದಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ ಬಗ್ಗೆ ಚರ್ಚೆ ಯಾರು ಮಾಡ್ತಾ ಇಲ್ವಲ್ಲ. ವಿಧಾನಸೌಧದಲ್ಲಿ ಟೆರರಿಸ್ಟ್ಗಳನ್ನ ಇಟ್ಕೊಂಡು ಪರಪ್ಪನ ಅಗ್ರಹಾರದ ಟೆರರಿಸ್ಟ್ ಬಗ್ಗೆ ಏನು ಚರ್ಚೆ ಮಾಡ್ತೀರಿ? ಹೌದಾ? ಅವರು ಅದು ಪಾರ್ಟ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಅವರು ಅಸೆಂಬ್ಲಿಯಲ್ಲಿ ಕೂತಿದ್ರಲ್ಲ, ಅಲ್ಲೂ ಇದ್ರಲ್ಲ, ಅವ್ರಿಗೂ ಅನ್ವಯಿಸಿದೆ, ಅವ್ರ ಪಾರ್ಟಿಯವ್ರಿಗೂ ಅನ್ವಯಿಸಿದೆ, ಅವ್ರ ಆಡಳಿತದಲ್ಲೂ ಅನ್ವಯಿಸಿದೆ. ಮತ್ತು ಅವ್ರು ಟೆರರಿಸ್ಟ್ ಇದಾರೆ ಅಂತ ಮತ್ತೆ ಅವ್ರು ಹಿಡಿಬೇಕಲ್ಲ, ಕುಮಾರಸ್ವಾಮಿ ಹಿಡಿಬೇಕಲ್ಲ. ಟೆರರಿಸ್ಟ್ ಇದಾರೆ ಅಂತ ಮತ್ತೆ ಅವ್ರು ಯಾಕೆ ಸುಮ್ಮನೆ ಕೂತ್ಕೊಂಡಿದಾರಂತ? ಕುಮಾರಣ್ಣ ಅವ್ರು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತ ಟೆರರಿಸ್ಟ್ ಇದ್ರೆ ಹಿಡಿಬೇಕಲ್ಲ ಅವರು. ಕೇಂದ್ರ ಸರ್ಕಾರ ಕೈಗೈತಲ್ಲ. ಟೆರರಿಸ್ಟ್ಗಳು ಅಂದರೆ ರಾಜಕೀಯದ ಟೆರರಿಸ್ಟ್ಗಳು, ಅವ್ರ ಮೇಲೆ ಏನು ಕೊಡ್ತೀರಿ? ದಾಖಲೆ ಕೇಳ್ತಾರೆ, ದಾಖಲೆ ಇದ್ರೆ ಕೊಡಿ ಅಂತಾರೆ.